ಮಾವ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಮಾಡ್ತಿ, ನಾನಿರೋದೇ ಸಹಾಯ ಮಾಡಕ್ಕಲ್ವಾ? ಅದೇನು ಹೇಳು. ನಮ್ಮ ತಂದೆ ತಾಯಿಗೆ ಹುಷಾರಿಲ್ದೆ ಆಸ್ಪತ್ರೆಗೆ ಸೇರಿಸಿದ್ದೀನಿ. ಈ ಮನೆ ಕಾಗದ ಪತ್ರ ಇಟ್ಕೊಂಡು ನನಗೆ ಸ್ವಲ್ಪ ಹಣ ಕೊಡು ಮಾವ. ಮಾಡ್ತಿ, 20 ವರ್ಷಗಳ ಹಿಂದೆ ನಮ್ಮ ತಂದೆ ನಿಮ್ಮ ತಾಯಿಗೆ ಹೇಳಿದ್ರು. ಆದ್ರೂ ನಿಮ್ಮಮ್ಮ ಕೇಳ್ದೆ, ಆ ಬಡ ಬಿಕಾನಿ ಕಟ್ಕೊಂಡು ನಿನಗೆ ಜನ್ಮ ಕೊಟ್ಟವಳಿಗೆ ನಾನು ಹಣ ಕೊಡ್ಬೇಕಾ? ನೋ, ನೆವರ್. ಓಕೆ, ಕೊಡ್ತೀನಿ, ಆದ್ರೆ ನನ್ನ ಮಾತು ನೀನು ಒಪ್ಪಿದ್ರೆ ಮಾತ್ರ. ಅದೇನಂತ ಹೇಳು, ನಿಮ್ಮ ಮಾತನ್ನ ನಾನು ಪೂರೈಸ್ತೀನಿ. ಬರೀ ಮಾತಿಂದ ಸಾಧ್ಯವಿಲ್ಲ ಭಾರತಿ. ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ರೆ ಮಾತ್ರ ಹಣ ಕೊಡ್ತೀನಿ. ಅಂದ್ರೆ ನಿನ್ನ ಮಾತಿನ ಅರ್ಥ ದುಡುಕು ಮಹಾ ಕೆಡುಕು ಅಂತ ಹಿಂದೆ ಹಿರಿಯರು ಹೇಳಿದ್ದಾರೆ. ಒಂದು ವೇಳೆ ನಮ್ಮ ಮಾವನ ಮಾತುಗೊಪ್ಪಿ ಮುಂದೆ ನನ್ನ ಶೀಲನೆ ಕೇಳಿದ್ರೆ ಕೇಳಲಿ ಬಿಡಿ, ಎಷ್ಟೇ ಆದ್ರೂ ನಮ್ಮ ಮಾವ ಅಲ್ವಾ, ಒಪ್ಪಿದ್ರಾಯ್ತು. ನಮ್ಮ ತಂದೆ ತಾಯಿಗಳನ್ನ ಹುಷಾರದಿಂದ ಗುಣಪಡಿಸ್ಲೇಬೇಕು. ಭಾರತಿ, ಏನು ಯೋಚನೆ ಮಾಡ್ತಾ ಇದೆಯಾ ಭಾರತಿ? ಗಂಜಿ ಕಾಣದ ಕಾಲಕ್ಕೆ ನಂಜಿಕೊಳ್ಳಲು ಎಂಬಂತೆ ನಿನ್ನ ತಂದೆ ತಾಯಿಗಳು ಉಳಿಬೇಕು ಅಂದ್ರೆ ಮೊದಲು ಭಾಷೆ ಕೊಡ್ಲೇಬೇಕು. ಆಗ್ಲಿ, ನಾನು ಹೆತ್ತವ್ರ ಆಣೆಗೂ ನಿಮ್ಮ ಮಾತು ಏನೇ ಇದ್ರು ಅದನ್ನ ನಾನ್ ಪೂರೈಸ್ತೀನಿ ಮಾವ. ಕಾಮದ ಕೊಲುಮೆ ಬೇಗುದಿಯಲ್ಲಿ ಬೆಂದು ನಡೆದವನ, ಕಾಮದ ಕೊಲುಮೆ ಬೇಗುದಿಯಲ್ಲಿ ಬೆಂದು ನಡೆದವನ, ತನ್ನತನವನು ತಾನು ತೊರೆದು ಸ್ವಾರ್ಥದಿ ಮೆರೆದವನ, ತನ್ನತನವನು ತಾನು ತೊರೆದು ಸ್ವಾರ್ಥದಿ ಮೆರೆದವನ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಗುಡ್, ವೆರಿ ಗುಡ್. ಜಸ್ಟ್ ಅ ಮಿನಿಟ್. Just a minute. ತಗೋಬರ್ತೀಯ ಅಣ್ಣ? ಈಗ ನೀನು ನನ್ನ ಮಾತಂತೆ ನನ್ನ ಪ್ರೇಮದ ಅರಗಳಿ ನೀನಾಗಿ, ಈ ಪ್ರಿಯಕರನ ಪ್ರೇಮದ ರಾಣಿ ನೀನಾಗಿ, ಗರಿ ಬಿಚ್ಚಿ ನರ್ತಿಸುವ ನವಿಲು ನೀನಾಗಿ, ಈ ರಾಜನ ಅರ್ಥಕ್ಕೆ ನೀನಾಗಿ ಬಾ.